ಆತ್ಮೀಯರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುರೇಶ್ ತಂಗೋಡ್. ಕಾರಣಾಂತರಗಳಿಂದ ನಿಲ್ಲಿಸಿದ್ದಿರ್ತಕ್ಕಂಥ ವಾರದ ಕವಿತೆ ಸುತನ ಜೊತೆ ಈ ಒಂದು ಸರಣಿ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಈ ವಾರದಲ್ಲಿ ನಾನು ಇತ್ತೀಚೆಗೆ ರಚನೆ ಮಾಡಿರ್ತಕ್ಕಂಥ ಕವಿತೆಯೊಂದನ್ನು ವಾಚನ ಮಾಡಲಿದ್ದೇನೆ. ಕವಿತೆಯ ಶೀರ್ಷಿಕೆ ಕವಿ ಎಂದರೆ. ಹಳೆಯ ಪೈಜಾಮು, ಹೆಗಲಿಗೊಂದು ಚೀಲ, ದೊಡ್ಡ ಕನ್ನಡಕ, ಉದ್ದದ ಕುರುಚಲು ಗಡ್ಡ, ಜೇಬಲೊಂದು ಪೆನ್ನು, ಒಂದಿಷ್ಟು ಕಾಗದ. ಹಳೆಯ ಪೈಜಾಮು, ಹೆಗಲಿಗೊಂದು ಚೀಲ, ದೊಡ್ಡ ಕನ್ನಡಕ, ಉದ್ದದ ಕುರುಚಲು ಗಡ್ಡ, ಜೇಬಲೊಂದು ಪೆನ್ನು, ಒಂದಿಷ್ಟು ಕಾಗದ. ಹಳೆಯ ಮಹಡಿಯ ಅತಿ ಚಿಕ್ಕ ಕೋಣೆಯಲ್ಲಿ ವಾಸ, ರೂಮಿನ ತುಂಬ ಪುಸ್ತಕಗಳು, ಬರೆದು ಬಿಸಾಡಿದ ಲೇಖನ, ಕತೆ, ಕವಿತೆಗಳು ಎದೆಯುಬ್ಬಿಸಿ ನಿಂತಿದ್ದವು ತಮ್ಮದೇ ಸಾಮ್ರಾಜ್ಯವೆಂದು. ಎದೆಯುಬ್ಬಿಸಿ ನಿಂತಿದ್ದವು ತಮ್ಮದೇ ಸಾಮ್ರಾಜ್ಯವೆಂದು. ಪಾಪ ಬಡ ಸಾಹಿತಿ ಎಂದರು ಜನ, ಪಾಪ ಬಡ ಸಾಹಿತಿ ಎಂದರು ಜನ. ಆದರೆ ಕಾಲ ಬದಲಾಯಿತು. ಪೈಜಾಮನ್ನು ಜೀನ್ಸ್ ನುಂಗಿತು, ಹೆಗಲಿಗೆ ಚೀಲವಿಲ್ಲ. ಆನ್ಲೈನ್ನಲ್ಲಿಯೇ ಪುಸ್ತಕ, ಪ್ರಚಾರ, ವ್ಯವಹಾರ. ದೊಡ್ಡ ಕನ್ನಡಕವೀಗ ಸ್ಮಾರ್ಟ್, ಕುರುಚುಲುಗಡ್ಡವೀಗ ಫ್ರೆಂಚ್ ಕಟ್. ಜೇಬಿನಲ್ಲಿ ಪೆನ್ನಿನ ಬದಲು ಸ್ಮಾರ್ಟ್ಫೋನ್, ಜೇಬಿನಲ್ಲಿ ಪೆನ್ನಿನ ಬದಲು ಸ್ಮಾರ್ಟ್ಫೋನ್. ಈಗಿನ ಕಾಲದಲ್ಲಿ ಸಾಹಿತಿಗಳು ಸಾಲಗಾರರಲ್ಲ, ಸಾಹುಕಾರರು. ತಿಂಗಳು, ವರ್ಷದೊಳಗೆ 2, 3, 4 ಮುದ್ರಣಗಳು. ಪ್ರಚಾರ ಪ್ರಿಯರು, ಪ್ರಶಸ್ತಿಯ ಹಪಾಹಪಿಗಳು. ಆದರೆ ಎಲ್ಲರೂ ಹಂಗಿಲ್ಲ. ಕೆಲವರದು ಸಾಹಿತ್ಯ ಪ್ರೀತಿ, ಪುಸ್ತಕದ ಹುಚ್ಚು, ಸಮಾಜ ತಿದ್ದುವ ಮಾಧ್ಯಮ. ಕೆಲವರದು ಸಾಹಿತ್ಯ ಪ್ರೀತಿ, ಪುಸ್ತಕದ ಹುಚ್ಚು, ಸಮಾಜ ತಿದ್ದುವ ಮಾಧ್ಯಮ. ಭಾವನೆಗಳನ್ನು ಹೊರಹಾಕುವ ಮಾಧ್ಯಮವಾಗಿ ಜಾತ್ಯತೀತ, ರಾಜಕೀಯವಲ್ಲದ, ಸೌಹಾರ್ದ, ಭ್ರಾತೃತ್ವ, ದಾರಿದೀಪವಾದ, ಬರದಂತೆ ಬದುಕುವ ಜೀವವೇ ಕವಿ. ಭಾವನೆಗಳನ್ನು ಹೊರಹಾಕುವ ಮಾಧ್ಯಮವಾಗಿ ಜಾತ್ಯತೀತ, ರಾಜಕೀಯವಲ್ಲದ, ಸೌಹಾರ್ದ, ಭ್ರಾತೃತ್ವ, ದಾರಿದೀಪವಾದ, ಬರದಂತೆ ಬದುಕುವ ಜೀವವೇ ಕವಿ. ಕವಿ ಎಂದರೆ ಸುಮ್ಮನೆ, ಕವಿ ಎಂದರೆ ಸುಮ್ಮನೆ.